Welcome everyone. My topic is International Finance Corporation. Shrija. I am Shrija from Government First Grade College, Hebri. This is a logo of International Finance Corporation. International Finance Corporation is as mentioned in the logo, it is a World Bank, controller of the World Bank Group, creating markets, creating opportunity. It is a logo of International Finance Corporation. And ಕ್ರಿಯೇಟಿಂಗ್ ಮಾರ್ಕೆಟ್ಸ್ ಅಂತ ಅವರು ಮಾರ್ಕೆಟನ್ನು ಕ್ರಿಯೇಟ್ ಮಾಡೋದು, ಅಂದರೆ ಅಪಾರ್ಚುನಿಟಿ ಅವರಿಗೆ ಪ್ರೈವೇಟ್ ಕಂಪನಿಗೆ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್, ಹಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್. In that first one, IFC formed in the year July 20th, 1956. ಅದು 1956 ಜುಲೈ 20th ಅಲ್ಲಿ ಫಾರ್ಮ್ ಆಗುತ್ತೆ. IFC ಫಾರ್ಮ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೈವೇಟ್ ಸೆಕ್ಟರ್ ಡೆವಲಪ್ಮೆಂಟ್, ಪಾವರ್ಟಿ ರಿಡಕ್ಷನ್. IFC ಫಾರ್ಮ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೈವೇಟ್ ಸೆಕ್ಟರ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಪ್ರೈವೇಟ್ ಸೆಕ್ಟರ್ ಕಂಪನೀಸನ್ನು ಡೆವಲಪ್ ಮಾಡಲಿಕ್ಕೆ IFC ಫಾರ್ಮ್ ಆಗುತ್ತೆ. ಅಂದರೆ ಸ್ಟಾರ್ಟ್ ಆಗುತ್ತೆ. ಫಾರ್ ದ ಆ್ಯಂಡ್ ಆಲ್ಸೋ ಫಾರ್ ಪಾವರ್ಟಿ ರಿಡಕ್ಷನ್. ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ವಾಷಿಂಗ್ಟನ್ DC ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಮೆಂಬರ್ಶಿಪ್ ಇನ್ 184 ಕಂಟ್ರೀಸ್. ಅದು 184 ಮೆಂಬರ್ಶಿಪ್ಪನ್ನು ಹೊಂದಿದೆ. ಮತ್ತು IFC ಈಸ್ ಕಂಟ್ರೋಲ್ಡ್ ಬೈ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಈಸ್ ಅ ಕಂಟ್ರೋಲರ್ ಆಫ್ IFC. ಅಂದರೆ ಅದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ IFCಯನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್, ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್. IFC ಎ ಮೆಂಬರ್ ಆಫ್ ದಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್. ಇದೊಂದು ಮೆಂಬರ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಇದ್ದು, ಎಕನಾಮಿಕ್ ಡೆವಲಪ್ಮೆಂಟ್ advances economic development and improves the lives of people by encouraging the growth of private sector in developing countries. ಅಂದರೆ ಡೆವಲಪಿಂಗ್ ಕಂಟ್ರೀಸಲ್ಲಿ ಪ್ರೈವೇಟ್ ಸೆಕ್ಟರನ್ನು ಗ್ರೋತ್ ಆಗಲಿಕ್ಕೆ ಇದು ಎಂಕರೇಜ್ ಮಾಡ್ತಾರೆ. ಮತ್ತು ಎಕನಾಮಿಕ್ ಡೆವಲಪ್ಮೆಂಟಿಗೆ ಅಂದರೆ ಅವರು ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಇದನ್ನು ಅಡ್ವಾನ್ಸ್ ಆಗಿ ಇದು ಮಾಡಿ ಎಂತಕ್ಕಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಅವರು ಅದಕ್ಕೆ ಎಂಕರೇಜ್ ಮಾಡ್ತಾರೆ. ಇಂಪ್ರೂವ್ ಆಗಲಿಕ್ಕೆ ಪ್ರೈವೇಟ್ ಕಂಪನಿಯನ್ನು. ನೆಕ್ಸ್ಟ್, ಕೋರ್ ವ್ಯಾಲ್ಯೂಸ್ ಅಂದರೆ ಮೂಲ ಇದರಲ್ಲಿ ಏನು ವ್ಯಾಲ್ಯೂಸ್ ಬರುತ್ತೆ ಅಂದರೆ, ಫಸ್ಟ್ ಒನ್ ಈಸ್ ಅ ಇಂಪ್ಯಾಕ್ಟ್. ವಿ ಹೆಲ್ಪ್ ಅವರ್ ಕ್ಲೈಂಟ್ಸ್ ಸಾಲ್ವ್ ದೇರ್ ಗ್ರೇಟೆಸ್ಟ್ ಡೆವಲಪ್ಮೆಂಟ್ ಚಾಲೆಂಜಸ್. ಇಂಪ್ಯಾಕ್ಟ್ ಎಕ್ಸ್ಪ್ಲನೇಷನ್ ಹಿಯರ್ ಮೀನ್ಸ್, impact means we help our clients in the sense employees solve their greatest development challenges. ಅವರಿಗೆ ಹೆಲ್ಪ್ ಮಾಡೋದ್ರಿಂದ ಅವರು ಸಾಲ್ವ್ ಮಾಡ್ಕೊಳ್ತಾರೆ ಅವರ ಚಾಲೆಂಜಸ್ಸನ್ನು. ಫಾರ್ ದ ಡೆವಲಪ್ಮೆಂಟ್ ಅವರು ಚಾಲೆಂಜನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ. ಅದು ಅವರಿಗೆ ಈಸಿ ಸಹ ಆಗುತ್ತೆ ಅಂದರೆ ಹೆಲ್ಪ್ ಮಾಡೋದ್ರಿಂದ. ಮತ್ತು ಇಂಟಿಗ್ರಿಟಿ, ಇದರಲ್ಲಿ ಮೇಯ್ನ್ ಇದು ಕೋರ್ ವ್ಯಾಲ್ಯೂಸ್. ವಿ ಡೂ ವಾಟ್ ಈಸ್ ರೈಟ್ ಅಂದರೆ ನಾವೇನು ಕರೆಕ್ಟ್ ಉಂಟು ಅದನ್ನು ನಾವು ಮಾಡ್ತೇವೆ. ಮತ್ತು ರೆಸ್ಪೆಕ್ಟ್ ಮೀನ್ಸ್ ವಿ ಕೇರ್ ಫಾರ್ ಅವರ್ ಪೀಪಲ್, ಅವರ್ ಕ್ಲೈಂಟ್ಸ್, ಅವರ್ ಪಾರ್ಟ್ನರ್ಸ್. ನಾವು ಅವರನ್ನು ಕೇರ್ ಮಾಡಬೇಕು. ಯಾಕಂದರೆ ಪ್ರೈವೇಟ್ ಕಂಪನಿಯಲ್ಲಿ ನಾವು ಏನಂತೇಳಿದರೆ ಇದು ಮೇನ್ ಯಾರಿರ್ತಾರೆ ಅವರು ಇದು ಮಾಡ್ತಾರೆ ಅಂತ ಅಂದರೆ ಕೇರ್ ಮಾಡ್ತಾರೆ ಅವರ ಎಂಪ್ಲಾಯೀಸನ್ನು ಮತ್ತು ಪೀಪಲ್, ದೇರ್ ಓನ್ ಪೀಪಲ್. ವಿ ಆರ್ ಫಾರ್ ಅವರ್ ಪೀಪಲ್, ಅವರ್ ಕ್ಲೈಂಟ್ಸ್ ಅಂದರೆ ಅವರು ಅವರ ಕ್ಲೈಂಟ್ಸಿಗೆ ಇದ್ರ ಥರನೇ ಇರ್ತಾರೆ. ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ ಅವರಿಗೆ ಅವರ ಕ್ಲೈಂಟ್ಸಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತು ಟೀಮ್ ವರ್ಕ್, ಇಲ್ಲಿ ಟೀಮ್ ವರ್ಕ್ ಯಾವುದೇ ಒಂದು
ಇದು ಟೀಮ್ ವರ್ಕ್ ಬೇಕು. ಒಂದು ಕಂಪೆನಿ ಇದಾಗಬೇಕು ಅಂದರೆ ಬಿಲ್ಡ್ ಆಗಬೇಕಾದ್ರೆ ಒಂದು ಟೀಮ್ ವರ್ಕ್ ಅವರ ಗೋಲನ್ನು ಅಚೀವ್ ಮಾಡಬೇಕಾದ್ರೆ ಟೀಮ್ ವರ್ಕ್ ಬೇಕಾಗ್ತದೆ. ಸೊ ಟೀಮ್ ವರ್ಕ್ ಈಸ್ ನೆಸಸರಿ ಆ್ಯಂಡ್ ಇಂಪಾರ್ಟೆಂಟ್ ಆಲ್ಸೋ. ಇನೋವೇಷನ್ ನೆಕ್ಸ್ಟ್ ಒನ್. ವಿ ಲರ್ನ್ ಆ್ಯಂಡ್ ಅಡಾಪ್ಟ್ ಟು ಫೈಂಡ್ ಬೆಟರ್ ವೇಸ್ ಆಫ್ ಡೂಯಿಂಗ್ ಥಿಂಗ್ಸ್. ಇನೋವೇಷನಲ್ಲಿ ನಾವು ಅಂದರೆ ಬೆಟರ್ ವೇಯಲ್ಲಿ ಅಂದರೆ ಹೋಗ್ತಾ ಹೋಗ್ತಾ ಬೆಟರ್ ವೇಯಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಅಂದರೆ ಇನೋವೇಷನ್ ಅಂತ ಹೇಳಿದ್ರೆ ಚೇಂಜ್ ಆಗ್ತಾ ಇರುತ್ತೆ. ವಿ ಲರ್ನ್ ಆ್ಯಂಡ್ ಅಡಾಪ್ಟ್ ಟು ಫೈಂಡ್ ಬೆಟರ್ ವೇಸ್ ಟು ಡೂಯಿಂಗ್ ಥಿಂಗ್ಸ್. ಅದು ಈಗ ಇದು ಏನಂತೇಳಿ ಅಂದರೆ ಈಗ ಕೋರ್ ವ್ಯಾಲ್ಯೂಸ್ ಅಂತ ಹೇಳಿದರೆ ಇದೆ. ಫಸ್ಟ್ ಇದು ನಮಗೆ ಇದು ಮೇನ್ ವ್ಯಾಲ್ಯೂ ಬೇಕು. ಇಂಪ್ಯಾಕ್ಟ್, ಇಂಟಿಗ್ರಿಟಿ, ರೆಸ್ಪೆಕ್ಟ್, ಟೀಮ್ ವರ್ಕ್, ಇನೋವೇಷನ್. We have a set of core values that articulate what is most important to us as an institution and how we work with each other. ಅಂದರೆ ಇದು ಇಂಪಾರ್ಟೆಂಟ್ ಟು ಒಂದು ಇನ್ಸ್ಟಿಟ್ಯೂಷನ್ ಆಗಿ ಕೋರ್ ವ್ಯಾಲ್ಯೂಸ್ ಇದು ಬೇಕೇ ನಮಗೆ. ಮತ್ತು ನಾವು ಅದು ಹೇಗೆ ನಾವು ವರ್ಕ್ ಮಾಡ್ತೇವೆ ಕ್ಲೈಂಟ್ಸ್ ಜೊತೆ, ನಮ್ಮ ಎಂಪ್ಲಾಯೀಸ್ ಜೊತೆ ವರ್ಕ್ ಮಾಡ್ತೇವೆ ಅಂತ ಇದಕ್ಕೆ ಬೇಕಾಗುತ್ತೆ ಕೋರ್ ವ್ಯಾಲ್ಯೂಸ್. Next one is the function of International Finance Corporation. The International Finance Corporation, a member of the World Bank Group. ಇದು ಏನಂತೇಳಿದರೆ ಇದು ಮೆಂಬರ್, ಅದು ಮೆಂಬರ್ ಆಫ್ ದಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್. ಅಂದರೆ ವರ್ಲ್ಡ್ ಬ್ಯಾಂಕ್ ಇದನ್ನು ಕಂಟ್ರೋಲ್ ಮಾಡುತ್ತೆ. ಈಸ್ ದ ಲಾರ್ಜೆಸ್ಟ್ ಗ್ಲೋಬಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಫೋಕಸ್ಡ್ exclusively on the private sector. ಇದು ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಕಂಪೆನಿ ಮೇಲೆ ಫೋಕಸ್ ಮಾಡ್ತದೆ. ಮತ್ತು IFC ಹೆಲ್ಪ್ಸ್ ಡೆವಲಪಿಂಗ್ ಕಂಟ್ರೀಸ್ ಅಚೀವ್ ಸಸ್ಟೈನೇಬಲ್ ಗ್ರೋತ್ ಅಂತ ಹೇಳಿದರೆ ಅಂದರೆ ಗ್ರೋತ್ ಒಂದು ಸುಸ್ಥಿರ ಅಂದರೆ ಸಸ್ಟೈನೇಬಲ್ ಅಂತ ಹೇಳಿದರೆ ಸುಸ್ಥಿರ ಅಂದರೆ ಒಂದು ಫಿಕ್ಸ್ ಆಗಿ ಇದು ಗ್ರೋತ್ ಆಗಲಿಕ್ಕೆ ಫಿಕ್ಸ್ಡ್ ಗ್ರೋತ್ ಆಗಲಿಕ್ಕೆ ಇದೆಂತ ಗ್ರೋತ್ ಬೈ ಫಿನಾನ್ಸಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಕ್ಯಾಪಿಟಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋದ್ರಿಂದ ಇಂಟರ್ನ್ಯಾಷನಲ್ ಫಿನಾನ್ಸ್ ಮಾರ್ಕೆಟ್ ಅಂದರೆ ಒಂದು ಮಾರ್ಕೆಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೂವ್ ಆಗೋದ್ರಿಂದ ಕ್ಯಾಪಿಟಲ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ. ಆ್ಯಂಡ್ ಪ್ರೊವೈಡಿಂಗ್ ಅಡ್ವೈಸ್ ಮಾಡೋದು ಸರ್ವೀಸಿಗೆ ಅಂದರೆ ಸರ್ವೀಸಸ್ ಟು ಬಿಸ್ನೆಸ್ ಆ್ಯಂಡ್ ಗೌರ್ಮೆಂಟಿಗೆ ಮತ್ತು ಬಿಸ್ನೆಸ್ಸಿಗೆ ಸರ್ವೀಸನ್ನು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಲೀಡಿಂಗ್ ದ ವೇ ಇನ್ ಪ್ರೈವೇಟ್ ಸೆಕ್ಟರ್ ಡೆವಲಪ್ಮೆಂಟ್. We help countries develop their private sector in a variety of ways. First one is investing in companies ಅಂತೇಳಿ ಥ್ರೂ ಲೋನ್ಸ್. ಅಂದರೆ ಇನ್ವೆಸ್ಟಿಂಗ್ ಅಂತೇಳಿದರೆ ನಾವು ಥ್ರೂ ಲೋನ್ಸ್, ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಮತ್ತು ಇದು ಲೋನ್ ಸೆಕ್ಯೂರಿಟೀಸ್ ಆ್ಯಂಡ್ ಗ್ಯಾರಂಟೀಸ್ ಇದೆಲ್ಲ ಬರ್ತದೆ ಇದರಲ್ಲಿ. ಮತ್ತು ಮೊಬಿಲೈಸಿಂಗ್ ಕ್ಯಾಪಿಟಲ್ ಅಂತ ಹೇಳಿದರೆ ಮೇಕ್ ಮೂವೇಬಲ್ ಆರ್ capable of movement from other lenders and investors. ಅಂದರೆ ಲೆಂಡರ್ ಅಂದರೆ ಯಾರು ಕೊಡ್ತಾರೆ ಮತ್ತು ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಥ್ರೂ ಲೋನ್ ಪಾರ್ಟಿಸಿಪೇಷನ್ ಅಂದರೆ ಅಂದರೆ ಲೋನ್ ಕೊಡೋದ್ರ ಮೂಲಕ ಅಂದರೆ ಅವರು ಲೋನು ಇದು ಕೊಡ್ತಾರೆ. ಲೋನ್ ಮೂಲಕ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಪ್ಯಾರಲಲ್ ಲೋನ್ಸ್ ಆ್ಯಂಡ್ ಅದರ್. ಇಲ್ಲಿ ಪ್ಯಾರಲಲ್ ಲೋನ್ ಅಂತೇಳಿದರೆ ಇದರಲ್ಲಿ ಪೇರೆಂಟ್ ಕಂಪನಿ ಒಂದು ಈಗ US ಇದು ಪೇರೆಂಟ್ ಕಂಪನಿ ಮತ್ತು US ಇದು ಸಬ್ಸಿಡಿಯರಿ ಆಫ್ ಬ್ರಿಟಿಷ್ ಕಂಪನಿ. ಅಂದರೆ ಪ್ಯಾರಲಲ್ ಅಂತೇಳಿದರೆ ಹೀಗೆ ನಾವು ಮಲ್ಟಿಪ್ಲಿಕೇಶನ್ ಆಗ್ತೇವಲ್ಲ ಮಾರ್ಕ್ ಹಾಗೆ ಬರ್ತದೆ. ಅಂದರೆ ಅದು ಇದರಲ್ಲಿ ಇಮೇಜ್ ಹೀಗೆ ಇಂಟು ಮಾರ್ಕ್ ಹಾಕಿದಾಗೆ ಅಂತೇಳಿದರೆ ಒಂದು US ಮತ್ತು ಬ್ರಿಟಿಷ್ ಕಂಪೆನಿ ಅದೆರಡೂ ಪೇರೆಂಟ್ ಕಂಪನಿ ಆಗಿರ್ತದೆ.
ಅದು ಒಂದು ಕಂಪೆನಿ ಏನು ಮಾಡ್ತದೆ ಅಂತ ಹೇಳಿದರೆ ಸಬ್ಸಿಡಿಯರಿ ಕಂಪೆನಿ. ಈಗ US ಸಬ್ಸಿಡಿಯರಿ ಕಂಪೆನಿ ಅದು ಬ್ರಿಟಿಷ್ ಕಂಪೆನಿದಾಗಿರುತ್ತೆ, ಅಂದರೆ ಪಡ್ಕೊಳ್ಳುತ್ತೆ. ಮತ್ತು ಬ್ರಿಟಿಷ್ ಇದು ಬ್ರಿಟಿಷ್ ಪೇರೆಂಟ್ ಕಂಪೆನಿ, ಇದು ಬ್ರಿಟಿಷ್ ಸಬ್ಸಿಡಿಯರಿ ಇದು ಯಾವುದು ಇದು US ಕಂಪೆನಿಯನ್ನು ಪಡ್ಕೊಳ್ತದೆ. ಅಂದರೆ ಇದನ್ನು ಯಾವುದಂತೇಳಿದರೆ ಅಂದರೆ ಕ್ಯಾಪಿಟಲ್ ಮೂಮೆಂಟಿಗೆ ಲೆಂಡ್ ಮಾಡಲಿಕ್ಕೆ ಮತ್ತು ಇನ್ವೆಸ್ಟ್ ಮಾಡಲಿಕ್ಕೆ ಅಲ್ಲ ಅದು. ನೆಕ್ಸ್ಟ್ ಒನ್ ಈಸ್ ಅಡ್ವೈಸಿಂಗ್ ಬಿಸ್ನೆಸ್ ಆ್ಯಂಡ್ ಗೌರ್ಮೆಂಟ್ಸ್. ಅಡ್ವೈಸಿಂಗ್ ಬಿಸ್ನೆಸ್ ಆ್ಯಂಡ್ ಗೌರ್ಮೆಂಟ್ ಟು ಎಂಕರೇಜ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಂಪ್ರೂವ್ ದ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್. ಅಂದರೆ ಇದರಲ್ಲಿ ಅಡ್ವೈಸಿಂಗ್ ಬಿಸ್ನೆಸ್ ಆ್ಯಂಡ್ ಗೌರ್ಮೆಂಟ್ ಟು ಎಂಕರೇಜ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತೇಳಿದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಎಂಕರೇಜ್ ಮಾಡ್ತಾರೆ. ಮತ್ತು ಇಂಪ್ರೂವ್ ದ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್ ಅಂದರೆ ಇನ್ವೆಸ್ಟ್ಮೆಂಟ್ ಇದನ್ನು ಇಂಪ್ರೂವ್ ಮಾಡ್ತಾರೆ. ಕ್ಲೈಮೇಟ್ ಕೆಲವು ಇದು ಟೈಮಲ್ಲಿ ಎಲ್ಲ ಇನ್ವೆಸ್ಟ್ ಮಾಡೋದಿಲ್ಲ, ಅಂದರೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಅವರು ನೋಡ್ತಾರೆ ಇದರಲ್ಲಿ. ಮತ್ತು ನೆಕ್ಸ್ಟ್ ಒನ್ ಈಸ್ ಇನ್ವೆಸ್ಟಿಂಗ್ ಇನ್ ಕಂಪೆನೀಸ್. ಅಂದರೆ ಇನ್ವೆಸ್ಟ್ ಅಂತೇಳಿ ಇನ್ ಕಂಪೆನೀಸ್ ಸೇಮ್ ಆ್ಯಸ್ ಲೈಕ್ ಪ್ರೈವೇಟ್, ಅಂದರೆ ಅಲ್ಲೇ ಇನ್ವೆಸ್ಟ್ ಮಾಡಲಿಕ್ಕೆ ಕಂಪೆನೀಸಲ್ಲಿ ಇನ್ವೆಸ್ಟಿಂಗ್ ಇನ್ ಅಂದರೆ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು ಪ್ರೈವೇಟ್ ಕಂಪೆನೀಸಲ್ಲಿ. ನೆಕ್ಸ್ಟ್ ಒನ್ ಈಸ್ ಸ್ಟ್ರಾಟಜಿ. ಫಸ್ಟ್ ಸ್ಟ್ರಾಟಜಿ ಈಸ್ ಕ್ರಿಯೇಟಿಂಗ್ ಮಾರ್ಕೆಟ್. ಅಂದರೆ ಪ್ರೈವೇಟ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡೋದು ಅದೊಂದು ನಮ್ಮ ಪ್ಲ್ಯಾನ್ ಆಗಿರ್ತದೆ ಲಾಂಗ್ ಟರ್ಮ್. ಪ್ರೈವೇಟ್ ಮಾರ್ಕೆಟಲ್ಲೇ ಇದು ಇನ್ವೆಸ್ಟ್ ಅವರು ಲೆಂಡ್ ಮಾಡಬೇಕು, ಹಾಗೆ ಇನ್ವೆಸ್ಟ್ ಮಾಡಬೇಕು ಅಂತ. ಮತ್ತು ಸೆಕೆಂಡ್ ಸ್ಟ್ರಾಟಜಿ ಈಸ್ ಮೊಬಿಲೈಸ್ ಮೋರ್ ಪ್ರೈವೇಟ್ ಕ್ಯಾಪಿಟಲ್. ಅಂದರೆ ಪ್ರೈವೇಟ್ ಕ್ಯಾಪಿಟಲನ್ನು, ಅಂದರೆ ಬಂಡವಾಳ ಮೀನ್ಸ್ ಕ್ಯಾಪಿಟಲ್ ಫಾರ್ ಮೂಮೆಂಟ್ ಆಫ್ ದಿ ಕ್ಯಾಪಿಟಲ್ ಫಾರ್ ಡೆವಲಪ್ಮೆಂಟ್ ಪರ್ಪಸ್. ಅಂದರೆ ಡೆವಲಪ್ಮೆಂಟ್ ಆಗಲಿಕ್ಕೆ ಕ್ಯಾಪಿಟಲನ್ನು ಮಾಡ್ತಾರೆ. ಮತ್ತು ಎಸ್ಪೆಷಲಿ ಲೋ ಇನ್ಕಮ್ ಕಂಟ್ರೀಸ್, ಅಂದರೆ ಲೋ ಇನ್ಕಮ್ ಕಂಟ್ರೀಸ್ ಯಾವುದು ಒಂದು ಕಂಟ್ರಿ ಲೋ ಇನ್ಕಮ್ ಇರ್ತದೆ ಅಲ್ಲಿ ಅವರು ಕ್ಯಾಪಿಟಲಿಯನ್ನು ಮೂಮೆಂಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.